ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಬ್ಯಾನ್ಗೆ ಯುವಕನ ಒಂದು ವಿಶೇಷ ಮನವಿ ಇದು. ಅಂದರೆ ಆ ಆ್ಯಪನ್ನು ಬ್ಯಾನ್ ಮಾಡಬೇಕು ಅಂತೇಳಿ ವಿಶೇಷವಾಗಿ ಮನವಿಯನ್ನು ಮಾಡಿಕೊಂಡಿದ್ದಾನೆ. ಯಾಕೆಂದರೆ ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಸಾಕಷ್ಟು ಯುವಕರು ಬಲಿಯಾಗ್ತಾ ಇದ್ದಾರೆ. ಇಳಕಲ್ ಸೀರೆ ನೇಯ್ದು ಮನವಿ ಮಾಡಿದ್ದಾನೆ ನೇಕಾರ ಯುವಕ. ಸೀರೆ ನೇಯ್ಗೆ ಮೂಲಕ ಪ್ರಧಾನಿ ಮೋದಿಗೆ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾನೆ. ವಿಶೇಷವಾಗಿ ಯುವ ನೇಕಾರ ಮೇಘರಾಜ್ ಗುದ್ದಟ್ಟಿ ಈ ಕಳಕಳಿಯನ್ನು ಮಾಡಿಕೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ಪಟ್ಟಣದ ಯುವ ನೇಕಾರ ಇವನು. ದೇಶದಲ್ಲಿ ಆನ್ಲೈನ್ ಬೆಟ್ಟಿಂಗ್ ದಂಧೆ ಬ್ಯಾನ್ ಆಗಬೇಕು. ಇಳಕಲ್ ಸೀರೆಯಲ್ಲಿ ರಮ್ಮಿ ಆ್ಯಪ್ ಮತ್ತು ಡ್ರೀಮ್ 11 ಆ್ಯಪ್ ಚಿತ್ರವನ್ನು ಹೆಣೆದಿದ್ದಾನೆ. ಆನ್ಲೈನ್ ಬ್ಯಾನ್ ಇನ್ ಇಂಡಿಯಾ PM ಮೋದಿ ಬರಹ ಮಾಡಿದ್ದಾರೆ. ತ್ರಿವರ್ಣ ಧ್ವಜ ಬಿಡಿಸಿ ಪ್ರಧಾನಿಗೆ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾನೆ. ಜೂಜಾಟಕ್ಕೆ ಸಿಕ್ಕಿರೋ ಕುಟುಂಬಗಳ ರಕ್ಷಣೆಗಾಗಿ ಪ್ರಯತ್ನ ಮಾಡಿದ್ದಾನೆ. 4 ದಿನಗಳಿಂದ ಈ ಇಳಕಲ್ ಸೀರೆ ನೇಯ್ದಿದ್ದಾನೆ ಯುವಕ. ಸೀರೆಯನ್ನು PM ಕಾರ್ಯಾಲಯಕ್ಕೆ ಕಳುಹಿಸೋಕೆ ನಿರ್ಧಾರವನ್ನು ಮಾಡಿದ್ದಾನೆ. ನೋಡ್ತಾ ಇದ್ದೀವಿ, ಇಳಕಲ್ ಸೀರೆಗೆ ಇಡೀ ದೇಶದಲ್ಲೇ ಒಂದು ವಿಶೇಷವಾದಂತಹ ಗೌರವವಿದೆ. ಅದರ ಜೊತೆಗೆ ಒಂದು ಮಾನ್ಯತೆ ಇದೆ. ಅದರದ್ದೇ ಆದಂಥ ಒಂದು ಬ್ರ್ಯಾಂಡ್ ಇದೆ ಇಳಕಲ್ ಸೀರೆ. ಅದೇ ಒಂದು ನೇಯ್ಗೆ ಏನಿದೆ, ಆ ಯುವಕ ಏನಿದ್ದಾನೆ ಮೇಘರಾಜ್ ಯುವ ನೇಕಾರ ನೋಡಿ, 4 ದಿನ ಶ್ರಮ ವಹಿಸಿ ಆ ಸೀರೆಯನ್ನು ಹೆಣೆದು ಅದರಲ್ಲಿ ಬರಹವನ್ನು ಬರೆದಿದ್ದಾರೆ. ಅಂದರೆ ಅವರ ಕಳಕಳಿ ಆನ್ಲೈನ್ ಈ ರಮ್ಮಿ ಆ್ಯಪ್ಗಳು, ಡ್ರೀಮ್ 11 ಸಿಕ್ಕಾಪಟ್ಟೆ ನೋಡ್ತಾ ಇರ್ತೀವಿ ನಾವು ಕೂಡ. ಎಷ್ಟೋ ಜನ ಮನೆ ಮಠ ಕಳ್ಕೊಂಡು ಬೀದಿಗೆ ಬಂದು ಸೂಸೈಡ್ ಮಾಡಿಕೊಂಡು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಪ್ರಧಾನಿ ಮೋದಿಯವ್ರಿಗೆ ಈ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅವರು ಈ ಸೀರೆಯನ್ನು ಕಳಿಸ್ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ತ್ರಿವರ್ಣ ಧ್ವಜ ಬಿಡಿಸಿದ್ದಾರೆ. ಆನ್ಲೈನ್ ಬ್ಯಾನ್ ಇನ್ ಇಂಡಿಯಾ ಅಂತ ಬರೆದಿದ್ದಾರೆ. PM ಮೋದಿ ಅವರ ಹೆಸರು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡ್ತಾ ಇದ್ದೀವಿ, PM ಮೋದಿ ಅಂತ ಬರೆದಿದ್ದಾರೆ ನೋಡಿ. ಡ್ರೀಮ್ 11 ಜೊತೆಗೆ ರಮ್ಮಿ ಆ್ಯಪು ಇದೆಲ್ಲವನ್ನು ಕೂಡ ಬ್ಯಾನ್ ಮಾಡಿ ಅಂತೇಳಿ ವಿಶೇಷವಾಗಿ ಇಳಕಲ್ ಸೀರೆ ನೇಯ್ಗೆ ಮಾಡುವ ಮೂಲಕ ಬಹಳ ಒಂದು ಎಫರ್ಟ್ ಹಾಕಿ ಮಾಡಿದ್ದಾರೆ ನೋಡಿ. ಅದರಲ್ಲಿ ಒಂದು ಸಂದೇಶ ಹೋಗ್ತಾ ಇದೆ, ಪ್ರಧಾನಿ ಮೋದಿಯವರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತೇಳಿ. ಯಾಕೆಂದರೆ ನಾವು ದಿನನಿತ್ಯವೂ ಕೂಡ ಗಮನಿಸ್ತಾ ಇದ್ದ ಹಾಗೆ ಈ ಆನ್ಲೈನಲ್ಲಿ ಬೆಟ್ಟಿಂಗ್ ಆಡಿ ಅದೆಷ್ಟೋ ಕುಟುಂಬಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಎಷ್ಟು ಜನ ಸತ್ತೋಗಿದ್ದಾರೆ, ಸಾಯ್ತಾನೇ ಇದ್ದಾರೆ. ಆದರೆ ಬ್ಯಾನ್ ಆಗ್ತಾ ಇಲ್ಲ. ಬ್ಯಾನ್ ಆಗಬೇಕು ಅಂತೇಳಿ ಸಾಕಷ್ಟು ಹೋರಾಟಗಳು ನಡೀತಾ ಇದ್ದಾವೆ, ಆದರೂ ಆಗ್ತಾ ಇಲ್ಲ. ಈ ರೀತಿಯಾದರೂ ಮಾಡಿದರೂ ಪ್ರಧಾನಿ ಮೋದಿಯವರು ಕಿವಿಗೆ ಬೀಳ್ಬೋದು ಅನ್ನುವಂಥ ಒಂದು ವಿಶೇಷ ಮನವಿ ಅಷ್ಟೇ.